ಬೆಳ್ಳಂ ಬೆಳಗ್ಗೆನೆ ಉದ್ಯಮಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಉದ್ಯಮಿಗಳ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. 4 ಉದ್ಯಮಿಗಳಿಗೆ ಬೆಳ್ಳಂ ಬೆಳಗ್ಗೆ ಐಟಿ ಶಾಕ್ ಅನ್ನ ನೀಡಿದೆ. ವಿನೋದ್ ದೊಡ್ಡಣ್ಣವರ್, ಪುಷ್ಪದಂತ ದೊಡ್ಡಣ್ಣವರ್, ಹಾಗೆ ಅಜಿತ್ ಪಟೇಲ್ ಮತ್ತು ಅಶೋಕ್ ಹುಂಬರವಾಡಿ ಮನೆಗಳ ಮೇಲೆ ದಿಢೀರಂತ ಐಟಿ ದಾಳಿ ನಡೆದಿದೆ. ಗೋವಾ ಮತ್ತು ಬೆಂಗಳೂರು ಐಟಿ ಅಧಿಕಾರಿಗಳಿಂದ ಈ ಒಂದು ರೇಡ್ ನಡೆದಿರುವಂಥದ್ದು. ಸದ್ಯಕ್ಕೆ ಈಗ ಪರಿಶೀಲನೆ ಕೂಡ ಮುಂದುವರೆದಿದೆ. ಬೆಳಗಾವಿಯ ಖ್ಯಾತ ಉದ್ಯಮಿ ಎನಿಸಿಕೊಂಡಿರುವ ದೊಡ್ಡಣ್ಣವರ್ ಕುಟುಂಬ ಐರನ್ ಹಾಗೂ ಗ್ರೆನೇಟ್ ದೇಶ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದ ಉದ್ಯಮಿಗಳ ಮನೆ ಮೇಲೆ ಈಗ ದಾಳಿ ನಡೆದಿದ್ದು ಸದ್ಯಕ್ಕೆ ಪರಿಶೀಲನೆ ಮುಂದುವರೆದಿದೆ. ಇನ್ನು ಗೋವಾ ಮತ್ತು ಬೆಂಗಳೂರಿನ ಐಟಿ ಅಧಿಕಾರಿಗಳಿಂದ ನಡೆದಿರುವಂತಹ ರೇಡ್ ಇದು. ನಿದ್ರೆಯ ಮಂಪರಿನಲ್ಲಿದ್ದವರಿಗೆ ಬೆಳ್ಳಂ ಬೆಳಗ್ಗೆನೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಐಟಿ ಟೀಮ್. ಇನ್ನು ಕಾಗವಾಡ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆ ಹೊಂದಿರುವ ಬೆಳಗಾವಿ ಖ್ಯಾತ ಉದ್ಯಮಿ ದೊಡ್ಡಣ್ಣವರ್ ಕುಟುಂಬ. ಇನ್ನು ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಉದ್ಯಮಿಗಳ ಮನೆ ಇದೆ. ಅವರ ಮನೆಯಲ್ಲೂ ಕೂಡ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು, ಅವರ ಮನೆಗಳಲ್ಲೂ ಕೂಡ. ಇನ್ನು ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಉದ್ಯಮಿ ಅಜಿತ್ ಪಟೇಲ್ ಮನೆ ಇದೆ. ಹಾಗೆ ಗಣೇಶಪುರದಲ್ಲಿ ಅಶೋಕ್ ಐರನ್ ಮಾಲೀಕ ಅಶೋಕ ಹುಂಬರವಾಡಿ ಮನೆ ಮೇಲೂ ಕೂಡ ಈ ಒಂದು ದಾಳಿ ನಡೆದಿರುವಂಥದ್ದು. ಸದ್ಯಕ್ಕೆ ಬೆಳಗ್ಗೆಯಿಂದ ಶೋಧ ಕಾರ್ಯಾಚರಣೆ ಪರಿಶೀಲನೆ ಎಲ್ಲವೂ ಕೂಡ ಮುಂದುವರೆದಿದೆ. ಏನೇನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. सर उधर से ಎಸ್, ಬೆಳಗಾವಿಯ ಉದ್ಯಮಿಗಳ ಮನೆ ಮೇಲೆ ನಡೆದಿರುವಂತಹ ಐಟಿ ದಾಳಿ ಇದು. ವಿನೋದ್ ದೊಡ್ಡಣ್ಣವರ್, ಪುಷ್ಪದಂತ ದೊಡ್ಡಣ್ಣವರ್, ಅಜಿತ್ ಪಟೇಲ್ ಹಾಗೆ ಅಶೋಕ್ ಹುಂಬರವಾಡಿ ಮನೆಗಳ ಮೇಲೆ ದಾಳಿ ನಡೆದಿದ್ದು ಶೋಧ ಕಾರ್ಯಾಚರಣೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಗೋವಾ ಮತ್ತು ಬೆಂಗಳೂರಿನ ಐಟಿ ಅಧಿಕಾರಿಗಳಿಂದ ನಡೆದಿರುವಂತಹ ರೇಡ್ ಇದಾಗಿದೆ. ಸದ್ಯಕ್ಕೆ ಬೆಳಗ್ಗೆಯಿಂದ ಪರಿಶೀಲನೆ ಮುಂದುವರೆದಿದೆ. ಸೊ ಸದ್ಯಕ್ಕೆ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಈ ಒಂದು ದಾಳಿ ಇವತ್ತು ದಿನಪೂರ್ತಿ ನಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ಬೆಳಗಾವಿಯ ಖ್ಯಾತ ಉದ್ಯಮಿ ಅನಿಸಿಕೊಂಡಿರುವ ದೊಡ್ಡಣ್ಣವರ ಮನೆ ಮೇಲೂ ಕೂಡ ದಾಳಿ ನಡೆದಿದ್ದು, ಹಾಗೆ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಉದ್ಯಮಿ ಅಜಿತ್ ಪಟೇಲ್ ಮನೆ ಇದೆ. ಆ ಮನೆಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಇನ್ನು ಗಣೇಶಪುರದಲ್ಲಿರುವ ಅಶೋಕ್ ಐರನ್ ಮಾಲೀಕ ಅಶೋಕ್ ಹುಂಬರವಾಡಿ ಮನೆ ಮೇಲೂ ಕೂಡ ದಾಳಿ ನಡೆದಿದ್ದು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಪುಷ್ಪದಂತ ದೊಡ್ಡಣ್ಣವರ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು. ಇವರೆಲ್ಲರೂ ಕೂಡ ಬೆಳಗಾವಿಯ ಖ್ಯಾತ ಉದ್ಯಮಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಇನ್ನು ಇವರ ಮನೆಗಳ ಮೇಲೆ ಐಟಿ ದಾಳಿಯನ್ನು ನಡೆಸಿದೆ. ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪನ ಸದ್ಯಕ್ಕೆ ಏನೇನು ವಶಪಡಿಸಿಕೊಂಡಿದ್ದಾರೆ, ಪರಿಶೀಲನೆ ಎಲ್ಲಿವರೆಗೂ ಬಂತು, ಇನ್ನೂ ಎಷ್ಟೊತ್ತು ನಡೆಯಲಿದೆ ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಬೆಳಗಾವಿಯಲ್ಲಿ ಉದ್ಯಮಿಗಳ ಮನೆ ಮೇಲೆ ದಿಢೀರಂತ ಐಟಿ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆನೆ ದಾಳಿ ನಡೆಸಿದ್ದು ಉದ್ಯಮಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸದ್ಯದ ಅಪ್ಡೇಟ್ ಏನಿದೆ?
ಎಸ್ ಮಧುಮಾಲ, ಏನು ಬೆಳಗಾವಿಯಲ್ಲಿ ಏನು ಉದ್ಯಮಿಗಳ ಮನೆ ಮೇಲೆ ಐಟಿ ಅಧಿಕಾರಿ ಏಕಾಏಕಿ ದಾಳಿ ಮಾಡಿದ್ದಾರೆ. ಅವರು ಇಬ್ಬರು ಏನು ಉದ್ಯಮಿಗಳು ಗೋವಾ ಅಧಿಕಾರಿಗಳು ಮತ್ತು ಬೆಂಗಳೂರು ಅಧಿಕಾರಿಗಳು ಸೇರಿ ದಾಳಿ ಮಾಡಿರುವಂತ ಇಬ್ಬರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಈಗಾಗಲೇ ಏನು ಶೋಧ ಕಾರ್ಯ ನಡೀತಾ ಇದೆ ಅಲ್ಲಿ ಅವರ ಮನೆಯಲ್ಲಿ. ಇಬ್ಬರು ಉದ್ಯಮಿಗಳು ಸಕ್ಕರೆ ಕಾರ್ಖಾನೆ ಮತ್ತು ಇದನ್ನ ಗ್ರಾನೈಟ್ ಕಾರ್ಖಾನೆ ಹೊಂದಿದಂತ ಇಬ್ಬರು ಉದ್ಯಮಿಗಳ ಮನೆ ಮೇಲೆ ಏಕಾಏಕಿ ಐಟಿ ಅಧಿಕಾರಿ ದಾಳಿ ಮಾಡಿ ಇಂತು ಹೆಚ್ಚಿನ ಭದ್ರತೆ, ಪೊಲೀಸ್ ಭದ್ರತೆಯೊಂದಿಗೆ ಒಂದು ಐಟಿ ದಾಳಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಇನ್ನೂ ಐಟಿ ಅಧಿಕಾರಿಗಳು ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕು. ಪರಿಶೀಲನೆ ಕೂಡ ಬೆಂಗಳೂರು ಮತ್ತು ಗೋವಾ ಅಧಿಕಾರಿಗಳಿಂದ ಹೆಚ್ಚಿನ ಪರಿಶೀಲನೆ ಕೂಡ ನಡೀತಾ ಇದೆ ಮಧುಮಾಲ. ಎಸ್, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.